ಮತ್ತು ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಾಳೆ ಮೈಸೂರಲ್ಲಿ ಆ ಪ್ರತಿಭಟನೆಗೆ ಪಾಲ್ಗೊಳ್ಬೇಕು. ಏನಪ್ಪ ಅಂದರೆ PC ವಯೋಮಿತಿ, ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಸುಮಾರು 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಹೋಮ್ ಮಿನಿಸ್ಟ್ರಿಗೆ ಮತ್ತು ಎಲ್ಲರಿಗೂ ಮನವಿ ಮಾಡಿದ್ದೀವಿ, ಎಲ್ಲ ಮಿನಿಸ್ಟರ್ಸ್ಗೆಲ್ಲರೂ. ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ಮತ್ತು ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡರ್ ಇರಬೇಕು, OBCಗೆ ಮತ್ತು SC/STಗೆ ಅಂದರೆ OBCಗೆ 30 ಇಯರ್ಸು, SC/STಗೆ 33 ಇಯರ್ಸು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಅವಾಗೂ ಲೆಟರ್ ಹಾಕಿದ್ರು. ರೀಸೆಂಟಾಗಿ ಹೋರಾಟ ಮಾಡಿದಾಗೆಲ್ಲನೂ ಒಂದು ಟ್ವೀಟ್ ಮಾಡಿದರು. ಆದರೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟ್ರು, ಯಾವುದೇ ಹೋಮ್ ಡಿಪಾರ್ಟ್ಮೆಂಟ್ ADGP ಇರ್ಬೋದು, DIG ಯಾವುದೇ ರೀತಿ ಸ್ಪಂದಿಸಿಲ್ಲ. ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಇಲ್ಲಿವರೆಗೂ ಹೆಚ್ಚಿಗೆ ಮಾಡಿಲ್ಲ ಮತ್ತು ಕ್ಯಾಬಿನೆಟಲ್ಲಿ ಯಾವುದೇ ನಿರ್ಧಾರ ತಗೊಂಡಿಲ್ಲ. ದಯವಿಟ್ಟು ಇದು ಈ ಕೂಡಲೇ ತಗೊಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ಸುತ್ತಮುತ್ತ ಇರೋ ಡಿಸ್ಟಿಕ್ ಎಲ್ಲ ಸ್ಟೂಡೆಂಟ್ಸು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ಬೇಕು. ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಬೇಕು. ಈ ಕೂಡಲೇ ಸರ್ಕಾರ ಈ ಒಂದು ಪೊಲೀಸ್ ವಯೋಮಿತಿ ಜಾಸ್ತಿ ಮಾಡಬೇಕಾಗುತ್ತೆ. ಯಾಕೆಂದರೆ ಸುಮಾರು 4-5 ವರ್ಷದಿಂದ ಯಾವುದೇ ರೀತಿ ನೋಟಿಫಿಕೇಶನ್ ಆಗಲಿಲ್ಲ ಮತ್ತು ಸ್ಟೂಡೆಂಟ್ಸು ಕೂಡ ಇದು ಎಷ್ಟೋ ಜನದ್ದು ಲಾಸ್ಟ್ ಅಟೆಂಪ್ಟ್ ಇದೆ. ಮತ್ತು ನೆರೆಹೊರೆ ರಾಜ್ಯಗಳು, ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ತುಂಬ ಕಡಿಮೆ ಇದೆ. ದಯವಿಟ್ಟು ಪೊಲೀಸ್ ವಯೋಮಿತಿ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ. ಮತ್ತು ಎಲ್ಲ ವಿದ್ಯಾರ್ಥಿಗಳು ನಾಳೆ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು. ಬರೀ ಪೊಲೀಸ್ ಕಾನ್ಸ್ಟೇಬಲ್ ಅಂತನಲ್ಲ, ಬೇರೆ ವಿದ್ಯಾರ್ಥಿಗಳು ಯಾರಿದ್ದೀರ ಲೈಬ್ರರಿಲಿ ಸುತ್ತಮುತ್ತ ಡಿಸ್ಟಿಕಲ್ಲಿರೋದು ನಾಳೆ ಬೆಳಗ್ಗೆ 10 ಗಂಟೆಗೆ ಮೈಸೂರು ಹತ್ರ ಬಂದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.